ದಾವಣಗೆರೆ ಸುಜಾತಾ ಭಟ್ ಒಂದು ಸುಳ್ಳಿನ ಕೋಟೆಯನ್ನ ಕಟ್ಟಿದ್ರು ಅಥವಾ ಕಟ್ಟುವಂತ ಪ್ರಯತ್ನವನ್ನ ಮಾಡಿದ್ರು. ಆ ಸುಳ್ಳಿನ ಕೋಟೆ ಈಗ ಛಿದ್ರ ಆಗ್ತಾ ಇದೆ. ಅನನ್ಯ ಮಿಸ್ಸಿಂಗ್ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ವಸಂತಿ ಫೋಟೋ ಅನನ್ಯ ಭಟ್ ಅಂತ ಬಿಂಬಿಸೋದಕ್ಕೆ ಹೊರಟಿದ್ರು ಸುಜಾತಾ ಭಟ್. ಆದ್ರೆ ಅದಾಗ್ಲಿಲ್ಲ. ಕಳ್ಳಾಟವನ್ನ ಆಡಿದ್ರು. ಅದು ಕೂಡ ಈಗಾಗಲೇ ಬಟಾ ಬಯಲಾಗಿದೆ. ವಸಂತಿಗೆ ಸಂಬಂಧಪಟ್ಟಂತ ಮಹತ್ವದ ದಾಖಲೆಗಳು ಈಗ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ವಸಂತಿಯ ಮದುವೆ ಆಮಂತ್ರಣ ಪತ್ರಿಕೆ ಜೊತೆಯಲ್ಲಿ ಆಕೆ ಈಗಾಗಲೇ ಮೃತಪಟ್ಟಿದ್ದಾಳೆ ಅನ್ನುವಂಥ ಮಾಹಿತಿ, ಅದರ ಮರಣ ಪತ್ರ ಎರಡೂ ಕೂಡ ಲಭ್ಯ ಆಗಿದೆ. 2007 ಮೇ 27 ಅಂದು ಶ್ರೀವತ್ಸ ಜೊತೆ ವಸಂತಿ ಮದುವೆ ಆಗಿರುವಂತಹ ಆಮಂತ್ರಣ ಪತ್ರಿಕೆ. ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಇರೋದು 24/8/2007 ಆಕೆಯ ಮರಣ ಪ್ರಮಾಣ ಪತ್ರ. ಮದುವೆ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಾಯಿತು. ಅದಕ್ಕೆ ಸಂಬಂಧಪಟ್ಟಂತ ಆಮಂತ್ರಣ ಪತ್ರಿಕೆ ಒಂದು ಕಡೆ ಆದರೆ ಈಗ ಗಮನಿಸ್ತಾ ಇರೋದಿದೆಯಲ್ಲ, ಇದು ಡೆತ್ ಸರ್ಟಿಫಿಕೇಟ್. ಆಕೆಯ ಮರಣ ಪ್ರಮಾಣ ಪತ್ರವನ್ನು ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಡೇಟ್ ಮೆನ್ಷನ್ ಆಗಿತ್ತು. ಈಗ ಗಮನಿಸ್ತಾ ಇರೋದು ಸ್ಕ್ರೀನ್ ಮೇಲೆ ಇದು ಆಮಂತ್ರಣ ಪತ್ರಿಕೆ, ಮದುವೆಯ ಆಮಂತ್ರಣ ಪತ್ರಿಕೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ ಒಂದು ಫೋಟೋವನ್ನು ತೋರಿಸಿ ನನ್ನ ಮಗಳು ಅನನ್ಯ ಭಟ್ ಇವರೇ ಅಂತ ಹೇಳುವಂಥದ್ದು ಈಗ ದೊಡ್ಡ ಸುದ್ದಿ ಆಗಿದೆ. ಆದರೆ ಆ ಫೋಟೋ ಏನು ತೋರಿಸಿದರೆ ಅದು ಫೇಕ್ ಫೋಟೋ, ಇದು ನನ್ನ ಸಹೋದರಿ ಫೋಟೋ ಅಂತ ಹೇಳಿ ಕೊಡಗಿನ ವಿಜಯ್ ಅವರು ಈಗ ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು. ನಾವೀಗ ಅದೇ ಜಾಗದಲ್ಲಿ ಇರುವಂಥದ್ದು, ಅಂದರೆ ವಿರಾಜಪೇಟೆ ತಾಲೂಕಿನ ಕೆದೆಮುಳ್ಳೂರು ಗ್ರಾಮದ ನಿವಾಸಿ ಯಾರು ವಸಂತಿ ಸಹೋದರ ವಿಜಯ್ ಅವರು ನಮ್ಮೊಟ್ಟಿಗಿದ್ದಾರೆ. ಮತ್ತು ಇವರು ಮದುವೆ ಆಗಿದ್ದು 2007 ಮದುವೆಯಾಗಿ ಒಂದೇ ತಿಂಗಳಲ್ಲಿ ಅವರು ಮರಣವನ್ನಪ್ಪಿರುವಂಥದ್ದು. ಈಗ ನಮ್ಮ ಹತ್ರ ಆ ದಾಖಲೆಗಳು ಕೂಡ ಇದೆ. ನಿಮಗೆ ತೋರಿಸ್ತೀವಿ. ಇಲ್ಲಿ ಮದುವೆ ಆಗಿದ್ದು ಇದು ಮದುವೆ ಆಗಿರುವಂಥದ್ದು ರಂಗಪ್ರಸಾದ್ ಅವ್ರ ತಂದೆ, ಅಂದರೆ ಶ್ರೀವಾತ್ಸವ ಅವ್ರನ್ನ ಮದುವೆ ಆಗಿರುವಂಥದ್ದು. ಶ್ರೀವಾತ್ಸವ ಪ್ರಸಾದ್ ಅಂತ ಹೇಳಿ, ವಾಸಂತಿ ಸರಿತಾ ಅಂತ ಹೇಳಿ. ಶ್ರೀವಾತ್ಸವ ತಂದೆ ರಂಗಪ್ರಸಾದ್ ಅಂತ ಹೇಳುವಂಥದ್ದು. ಮದುವೆ ಆಗಿದ್ದ ಡೇಟ್ ಅಂದರೆ ಸಂಡೇ 27 ಮೇ 2007 ಅಂತ ಇಲ್ಲಿದೆ. ಇದು ಮದುವೆ ಆಗಿದ್ದಂಥ ಇನ್ವಿಟೇಷನ್ ಕಾರ್ಡ್ ಇದು ನಿಮಗೆ ತೋರಿಸ್ತಿರುವಂಥದ್ದು. ನಂತರ ಅವರು ಮೃತಪಟ್ಟಿದ್ದು ಡೆತ್ ಸರ್ಟಿಫಿಕೇಟ್ ಕೂಡ ಇಲ್ಲಿದೆ, ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೃತಪಟ್ಟಿರುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಮರಣವಾದ ದಿನಾಂಕ 24/8/2007, ಅಂದರೆ ಆಗಸ್ಟ್ ತಿಂಗಳಲ್ಲಿ 24 ಮರಣವನ್ನು ಹೊಂದಿರುವಂಥದ್ದು. ಎಲ್ಲವೂ ಇಲ್ಲೇ ಇದೆ, FIR ಕಾಪಿ ಇದೆ, ಎಲ್ಲವೂ ಇಲ್ಲೇ ಇದೆ. ಅದರಿಂದ ಆ ಫೋಟೋ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಆರೋಪ ಮಾಡ್ತಿದ್ದಾರೆ. ಯಾಕೆಂದರೆ ಅವರಿಗೆ ಕೂಡ ವಿಷಯ ಗೊತ್ತಿರಲಿಲ್ಲ, ಮಾಧ್ಯಮದಲ್ಲಿ ಟಿವಿಯಲ್ಲಿ ನೋಡುವಾಗಲೇ ಗೊತ್ತಾಗಿದೆ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ನಂತರ ಇವರು ಆ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು. ಅವರು ಹೇಳುವಂಥದ್ದು, ಈಗ ನಾವು ನಮ್ಮ ಫ್ಯಾಮಿಲಿ ಏನಿದೆ ಕುಟುಂಬದವರೊಟ್ಟಿಗೆ ಚರ್ಚೆ ಮಾಡಿ ಮುಂದಿನ ಕ್ರಮ ಏನು ಮಾಡಬೇಕು ನಿರ್ಧಾರ ತಗೊಳ್ತೀವಿ ಅಂತ ಹೇಳುವಂಥದ್ದು. ಯಾಕೆ ಇನ್ನೂ ಇಬ್ಬರು ಸಹೋದರಿಯರಿದ್ದಾರೆ. ಅವರು ಒಟ್ಟು 5 ಜನ ಮಕ್ಕಳು, 2 ಗಂಡು ಮಕ್ಕಳು, 3 ಹೆಣ್ಮಕ್ಳು. ಅದರಲ್ಲಿ ಇವರು ಕೂಡ ಒಬ್ಬರು ಕೆದಮುಳ್ಳೂರು ಗ್ರಾಮದವರು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಸುಜಾತಾ ಭಟ್ ಒಂದು ಸುಳ್ಳಿನ ಕೋಟೆಯನ್ನ ಕಟ್ಟಿದ್ರು ಅಥವಾ ಕಟ್ಟುವಂತ ಪ್ರಯತ್ನವನ್ನ ಮಾಡಿದ್ರು. ಆ ಸುಳ್ಳಿನ ಕೋಟೆ ಈಗ ಛಿದ್ರ ಆಗ್ತಾ ಇದೆ. ಅನನ್ಯ ಮಿಸ್ಸಿಂಗ್ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ವಸಂತಿ ಫೋಟೋ ಅನನ್ಯ ಭಟ್ ಅಂತ ಬಿಂಬಿಸೋದಕ್ಕೆ ಹೊರಟಿದ್ರು ಸುಜಾತಾ ಭಟ್. ಆದ್ರೆ ಅದಾಗ್ಲಿಲ್ಲ. ಕಳ್ಳಾಟವನ್ನ ಆಡಿದ್ರು. ಅದು ಕೂಡ ಈಗಾಗಲೇ ಬಟಾ ಬಯಲಾಗಿದೆ. ವಸಂತಿಗೆ ಸಂಬಂಧಪಟ್ಟಂತ ಮಹತ್ವದ ದಾಖಲೆಗಳು ಈಗ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ವಸಂತಿಯ ಮದುವೆ ಆಮಂತ್ರಣ ಪತ್ರಿಕೆ ಜೊತೆಯಲ್ಲಿ ಆಕೆ ಈಗಾಗಲೇ ಮೃತಪಟ್ಟಿದ್ದಾಳೆ ಅನ್ನುವಂಥ ಮಾಹಿತಿ, ಅದರ ಮರಣ ಪತ್ರ ಎರಡೂ ಕೂಡ ಲಭ್ಯ ಆಗಿದೆ. 2007 ಮೇ 27 ಅಂದು ಶ್ರೀವತ್ಸ ಜೊತೆ ವಸಂತಿ ಮದುವೆ ಆಗಿರುವಂತಹ ಆಮಂತ್ರಣ ಪತ್ರಿಕೆ. ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಇರೋದು 24/8/2007 ಆಕೆಯ ಮರಣ ಪ್ರಮಾಣ ಪತ್ರ. ಮದುವೆ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಾಯಿತು. ಅದಕ್ಕೆ ಸಂಬಂಧಪಟ್ಟಂತ ಆಮಂತ್ರಣ ಪತ್ರಿಕೆ ಒಂದು ಕಡೆ ಆದರೆ ಈಗ ಗಮನಿಸ್ತಾ ಇರೋದಿದೆಯಲ್ಲ, ಇದು ಡೆತ್ ಸರ್ಟಿಫಿಕೇಟ್. ಆಕೆಯ ಮರಣ ಪ್ರಮಾಣ ಪತ್ರವನ್ನು ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಡೇಟ್ ಮೆನ್ಷನ್ ಆಗಿತ್ತು. ಈಗ ಗಮನಿಸ್ತಾ ಇರೋದು ಸ್ಕ್ರೀನ್ ಮೇಲೆ ಇದು ಆಮಂತ್ರಣ ಪತ್ರಿಕೆ, ಮದುವೆಯ ಆಮಂತ್ರಣ ಪತ್ರಿಕೆ.
ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ ಒಂದು ಫೋಟೋವನ್ನು ತೋರಿಸಿ ನನ್ನ ಮಗಳು ಅನನ್ಯ ಭಟ್ ಇವರೇ ಅಂತ ಹೇಳುವಂಥದ್ದು ಈಗ ದೊಡ್ಡ ಸುದ್ದಿಯಾಗಿದೆ. ಆದರೆ ಆ ಫೋಟೋ ಏನು ತೋರಿಸಿದರೆ ಅದು ಫೇಕ್ ಫೋಟೋ, ಇದು ನನ್ನ ಸಹೋದರಿ ಫೋಟೋ ಅಂತ ಹೇಳಿ ಕೊಡಗಿನ ವಿಜಯ್ ಅವರು ಈಗ ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು. ನಾವೀಗ ಅದೇ ಜಾಗದಲ್ಲಿ ಇರುವಂಥದ್ದು, ಅಂದರೆ ವಿರಾಜಪೇಟೆ ತಾಲೂಕಿನ ಕೆದೆಮುಳ್ಳೂರು ಗ್ರಾಮದ ನಿವಾಸಿ ಯಾರು ವಸಂತಿ ಸಹೋದರ ವಿಜಯ್ ಅವರು ನಮ್ಮೊಟ್ಟಿಗಿದ್ದಾರೆ. ಮತ್ತು ಇವರು ಮದುವೆ ಆಗಿದ್ದು 2007ರಲ್ಲಿ, ಮದುವೆಯಾಗಿ ಒಂದೇ ತಿಂಗಳಲ್ಲಿ ಅವರು ಮರಣವನ್ನಪ್ಪಿರುವಂಥದ್ದು. ಈಗ ನಮ್ಮ ಹತ್ರ ಆ ದಾಖಲೆಗಳು ಕೂಡ ಇಲ್ಲಿದೆ, ನಿಮಗೆ ತೋರಿಸ್ತೀವಿ. ಇಲ್ಲಿ ಮದುವೆ ಆಗಿದ್ದು ಇದು ಮದುವೆ ಆಗಿರುವಂಥದ್ದು ರಂಗಪ್ರಸಾದ್ ಅವ್ರ ತಂದೆ, ಅಂದರೆ ಶ್ರೀವಾತ್ಸವ ಅವ್ರನ್ನ ಮದುವೆ ಆಗಿರುವಂಥದ್ದು, ಶ್ರೀವಾತ್ಸವ ಪ್ರಸಾದ್ ಅಂತ ಹೇಳಿ, ವಾಸಂತಿ ಸರಿತಾ ಅಂತ ಹೇಳಿ. ಶ್ರೀವಾತ್ಸವ್ ತಂದೆ ರಂಗಪ್ರಸಾದ್ ಅಂತ ಹೇಳುವಂಥದ್ದು. ಮದುವೆ ಆಗಿದ್ದ ಡೇಟ್ ಅಂದರೆ ಸಂಡೇ 27th May 2007 ಅಂತ ಇಲ್ಲಿದೆ. ಇದು ಮದುವೆ ಆಗಿದ್ದಂಥ ಇನ್ವಿಟೇಷನ್ ಕಾರ್ಡ್, ಇದು ನಿಮಗೆ ತೋರಿಸ್ತಿರುವಂಥದ್ದು. ನಂತರ ಅವರು ಮೃತಪಟ್ಟಿದ್ದು ಡೆತ್ ಸರ್ಟಿಫಿಕೇಟ್ ಕೂಡ ಇಲ್ಲಿದೆ, ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೃತಪಟ್ಟಿರುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಮರಣವಾದ ದಿನಾಂಕ 24/8/2007, ಅಂದರೆ ಆಗಸ್ಟ್ ತಿಂಗಳಲ್ಲಿ 24 ಮರಣವನ್ನು ಹೊಂದಿರುವಂಥದ್ದು. ಎಲ್ಲವೂ ಇಲ್ಲೇ ಇದೆ, FIR ಕಾಪಿ ಇದೆ, ಎಲ್ಲವೂ ಇಲ್ಲೇ ಇದೆ. ಅದರಿಂದ ಆ ಫೋಟೋ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಆರೋಪ ಮಾಡ್ತಿದ್ದಾರೆ. ಯಾಕೆಂದರೆ ಅವರಿಗೆ ಕೂಡ ವಿಷಯ ಗೊತ್ತಿರಲಿಲ್ಲ, ಮಾಧ್ಯಮದಲ್ಲಿ ಟಿವಿಯಲ್ಲಿ ನೋಡುವಾಗಲೇ ಗೊತ್ತಾಗಿದೆ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ನಂತರ ಇವರು ಆ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು. ಅವರು ಹೇಳುವಂಥದ್ದು, ಈಗ ನಾವು ನಮ್ಮ ಫ್ಯಾಮಿಲಿ ಏನಿದೆ ಕುಟುಂಬದವರೊಟ್ಟಿಗೆ ಚರ್ಚೆ ಮಾಡಿ ಮುಂದಿನ ಕ್ರಮ ಏನು ಮಾಡಬೇಕು ನಿರ್ಧಾರ ತಗೊಳ್ತೀವಿ ಅಂತ ಹೇಳುವಂಥದ್ದು. ಯಾಕೆ ಇನ್ನೂ ಇಬ್ಬರು ಸಹೋದರಿಯರಿದ್ದಾರೆ, ಅವರು ಒಟ್ಟು 5 ಜನ ಮಕ್ಕಳು, 2 ಗಂಡು ಮಕ್ಕಳು, 3 ಹೆಣ್ಮಕ್ಳು. ಅದರಲ್ಲಿ ಇವರು ಕೂಡ ಒಬ್ಬರು ಕೆದೆಮುಳ್ಳೂರು ಗ್ರಾಮದವರು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಸುಜಾತಾ ಭಟ್ ಒಂದು ಸುಳ್ಳಿನ ಕೋಟೆಯನ್ನ ಕಟ್ಟಿದ್ರು ಅಥವಾ ಕಟ್ಟುವಂತ ಪ್ರಯತ್ನವನ್ನ ಮಾಡಿದ್ರು. ಆ ಸುಳ್ಳಿನ ಕೋಟೆ ಈಗ ಛಿದ್ರ ಆಗ್ತಾ ಇದೆ. ಅನನ್ಯ ಮಿಸ್ಸಿಂಗ್ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ವಸಂತಿ ಫೋಟೋ ಅನನ್ಯ ಭಟ್ ಅಂತ ಬಿಂಬಿಸೋದಕ್ಕೆ ಹೊರಟಿದ್ರು ಸುಜಾತಾ ಭಟ್, ಆದ್ರೆ ಅದಾಗ್ಲಿಲ್ಲ. ಕಳ್ಳಾಟವನ್ನ ಆಡಿದ್ರು, ಅದು ಕೂಡ ಈಗಾಗಲೇ ಬಟಾ ಬಯಲಾಗಿದೆ. ವಸಂತಿಗೆ ಸಂಬಂಧಪಟ್ಟಂತ ಮಹತ್ವದ ದಾಖಲೆಗಳು ಈಗ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ವಸಂತಿಯ ಮದುವೆ ಆಮಂತ್ರಣ ಪತ್ರಿಕೆ ಜೊತೆಯಲ್ಲಿ ಆಕೆ ಈಗಾಗಲೇ ಮೃತಪಟ್ಟಿದ್ದಾಳೆ ಅನ್ನುವಂಥ ಮಾಹಿತಿ, ಅದರ ಮರಣ ಪತ್ರ ಎರಡೂ ಕೂಡ ಲಭ್ಯ ಆಗಿದೆ. 2007ರಂದು ಮೇ 27 ಅಂದು ಶ್ರೀವತ್ಸ ಜೊತೆ ವಸಂತಿ ಮದುವೆ ಆಗಿರುವಂತಹ ಆಮಂತ್ರಣ ಪತ್ರಿಕೆ. ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಇರೋದು 24/8/2007 ಆಕೆಯ ಮರಣ ಪ್ರಮಾಣ ಪತ್ರ. ಮದುವೆ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಾಯಿತು. ಅದಕ್ಕೆ ಸಂಬಂಧಪಟ್ಟಂತ ಆಮಂತ್ರಣ ಪತ್ರಿಕೆ ಒಂದು ಕಡೆಯಾದ್ರೆ, ಈಗ ಗಮನಿಸ್ತಾ ಇರೋದಿದೆಯಲ್ಲ ಇದು ಡೆತ್ ಸರ್ಟಿಫಿಕೇಟ್. ಆಕೆಯ ಮರಣ ಪ್ರಮಾಣ ಪತ್ರವನ್ನ ಗಮನಿಸ್ತಾ ಇದ್ದೀವಿ, ಅದರಲ್ಲಿ ಡೇಟ್ ಮೆನ್ಷನ್ ಆಗಿತ್ತು. ಈಗ ಗಮನಿಸ್ತಾ ಇರೋದು ಸ್ಕ್ರೀನ್ ಮೇಲೆ ಇದು ಆಮಂತ್ರಣ ಪತ್ರಿಕೆ, ಮದುವೆಯ ಆಮಂತ್ರಣ ಪತ್ರಿಕೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ ಒಂದು ಫೋಟೋವನ್ನು ತೋರಿಸಿ ನನ್ನ ಮಗಳು ಅನನ್ಯ ಭಟ್ ಇವರೇ ಅಂತ ಹೇಳುವಂಥದ್ದು ಈಗ ದೊಡ್ಡ ಸುದ್ದಿಯಾಗಿದೆ. ಆದರೆ ಆ ಫೋಟೋ ಏನು ತೋರಿಸಿದರೆ ಅದು ಫೇಕ್ ಫೋಟೋ, ಇದು ನನ್ನ ಸಹೋದರಿ ಫೋಟೋ ಅಂತ ಹೇಳಿ ಕೊಡಗಿನ ವಿಜಯ್ ಅವರು ಈಗ ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು. ನಾವೀಗ ಅದೇ ಜಾಗದಲ್ಲಿ ಇರುವಂಥದ್ದು, ಅಂದರೆ ವಿರಾಜಪೇಟೆ ತಾಲೂಕಿನ ಕೆದೆಮುಳ್ಳೂರು ಗ್ರಾಮದ ನಿವಾಸಿ ಯಾರು ವಸಂತಿ ಸಹೋದರ ವಿಜಯ್ ಅವರು ನಮ್ಮೊಟ್ಟಿಗಿದ್ದಾರೆ. ಮತ್ತು ಇವರು ಮದುವೆ ಆಗಿದ್ದು 2007ರಲ್ಲಿ, ಮದುವೆಯಾಗಿ ಒಂದೇ ತಿಂಗಳಲ್ಲಿ ಅವರು ಮರಣವನ್ನಪ್ಪಿರುವಂಥದ್ದು. ಈಗ ನಮ್ಮ ಹತ್ರ ಆ ದಾಖಲೆಗಳು ಕೂಡ ಇಲ್ಲಿದೆ, ನಿಮಗೆ ತೋರಿಸ್ತೀವಿ. ಇಲ್ಲಿ ಮದುವೆ ಆಗಿದ್ದು ಇದು ಮದುವೆ ಆಗಿರುವಂಥದ್ದು ರಂಗಪ್ರಸಾದ್ ಅವ್ರ ತಂದೆ, ಅಂದರೆ ಶ್ರೀವಾತ್ಸವ ಅವ್ರನ್ನ ಮದುವೆ ಆಗಿರುವಂಥದ್ದು, ಶ್ರೀವಾತ್ಸವ ಪ್ರಸಾದ್ ಅಂತ ಹೇಳಿ, ವಾಸಂತಿ ಸರಿತಾ ಅಂತ ಹೇಳಿ. ಶ್ರೀವಾತ್ಸವ್ ತಂದೆ ರಂಗಪ್ರಸಾದ್ ಅಂತ ಹೇಳುವಂಥದ್ದು. ಮದುವೆ ಆಗಿದ್ದ ಡೇಟ್ ಅಂದರೆ ಸಂಡೇ 27th May 2007 ಅಂತ ಇಲ್ಲಿದೆ. ಇದು ಮದುವೆ ಆಗಿದ್ದಂಥ ಇನ್ವಿಟೇಷನ್ ಕಾರ್ಡ್, ಇದು ನಿಮಗೆ ತೋರಿಸ್ತಿರುವಂಥದ್ದು. ನಂತರ ಅವರು ಮೃತಪಟ್ಟಿದ್ದು ಡೆತ್ ಸರ್ಟಿಫಿಕೇಟ್ ಕೂಡ ಇಲ್ಲಿದೆ, ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೃತಪಟ್ಟಿರುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಮರಣವಾದ ದಿನಾಂಕ 24/8/2007, ಅಂದರೆ ಆಗಸ್ಟ್ ತಿಂಗಳಲ್ಲಿ 24 ಮರಣವನ್ನು ಹೊಂದಿರುವಂಥದ್ದು. ಎಲ್ಲವೂ ಇಲ್ಲೇ ಇದೆ, FIR ಕಾಪಿ ಇದೆ, ಎಲ್ಲವೂ ಇಲ್ಲೇ ಇದೆ. ಅದರಿಂದ ಆ ಫೋಟೋ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಆರೋಪ ಮಾಡ್ತಿದ್ದಾರೆ. ಯಾಕೆಂದರೆ ಅವರಿಗೆ ಕೂಡ ವಿಷಯ ಗೊತ್ತಿರಲಿಲ್ಲ, ಮಾಧ್ಯಮದಲ್ಲಿ ಟಿವಿಯಲ್ಲಿ ನೋಡುವಾಗಲೇ ಗೊತ್ತಾಗಿದೆ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ನಂತರ ಇವರು ಆ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು. ಅವರು ಹೇಳುವಂಥದ್ದು, ಈಗ ನಾವು ನಮ್ಮ ಫ್ಯಾಮಿಲಿ ಏನಿದೆ ಕುಟುಂಬದವರೊಟ್ಟಿಗೆ ಚರ್ಚೆ ಮಾಡಿ ಮುಂದಿನ ಕ್ರಮ ಏನು ಮಾಡಬೇಕು ನಿರ್ಧಾರ ತಗೊಳ್ತೀವಿ ಅಂತ ಹೇಳುವಂಥದ್ದು. ಯಾಕೆ ಇನ್ನೂ ಇಬ್ಬರು ಸಹೋದರಿಯರಿದ್ದಾರೆ, ಅವರು ಒಟ್ಟು 5 ಜನ ಮಕ್ಕಳು, 2 ಗಂಡು ಮಕ್ಕಳು, 3 ಹೆಣ್ಮಕ್ಳು. ಅದರಲ್ಲಿ ಇವರು ಕೂಡ ಒಬ್ಬರು ಕೆದೆಮುಳ್ಳೂರು ಗ್ರಾಮದವರು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.